ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಭಾಗ್ಯ ಅತ್ತೆ ಬಗ್ಗೆ. ಏನು? ಅವ್ರ ಬಿಹೇವಿಯರ್ ಅಲ್ಲಿ ಏನೋ ಚೇಂಜಸ್ ಅನಿಸ್ತದೆ ಗೌತಮರ. ಹೌದಾ? ಹಾ, ಅವರು ನನ್ನ ಹತ್ರ ಏನೋ ಹೇಳಕ್ ಟ್ರೈ ಮಾಡ್ತಿದ್ರು, ಸನ್ನೆ ಮಾಡ್ತಿದ್ರು. ಬಟ್ ಆಮೇಲೆ ಆಸ್ ಯೂಶುವಲ್ ಅವ್ರಿಗೂ ಈ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಹೋಗ್ಬಿಟ್ರು. ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಡಾಕ್ಟ್ರಿಗೆ ಬರಕ್ಕೆ ಹೇಳ್ತೀನಿ ರೀ. ನಾನು ಆಲ್ರೆಡಿ ಬರಕ್ಕೆ ಹೇಳಿದ್ದೀನಿ. ಓಹ್, ಓಕೆ, ಗುಡ್. ಸರಿ, ನಾನು ಅಮ್ಮನ ಜೊತೆ ಮಾತಾಡ್ಸ್ಕೊಂಡು ಬರ್ತೀನಿ. ಅವ್ರು ಇಷ್ಟೊತ್ತಲ್ಲಿ ಮಲಗಿರ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ಕರೆಕ್ಟ್. ಬಟ್ ಅಮ್ಮನ ಈ ಸ್ಥಿತಿ ನೋಡೋಕೆ ಭಾಳ ಬೇಜಾರಾಗುತ್ತೆ ಭೂಮಿಕಾ. ಅಮ್ಮ ಸರಿಯಾಗಿದ್ದಿದ್ರೆ ನಿಮ್ಮ ಸೀಮಂತನ ಅವರೇ ಮುಂದೆ ನಿಂತು ನಡೆಸಿರೋರು. ನೀವು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಅದಕ್ಕೂ ಸರಿಯಾದ ಸಮಯ ಬರಬೇಕು ಅಂತ ಹೇಳ್ತಾರೆ. ನನಗನ್ನಿಸ್ತಿದೆ ಆ ಸಮಯ ಹತ್ರ ಬರ್ತಿದೆ, ಅತ್ತೆ ಸರಿ ಹೋಗ್ತಿದೆ. ಅಷ್ಟಾದ್ರೆ ಸಾಕು. ಅಮ್ಮನ ಆಶೀರ್ವಾದ ತಗೊಳ್ಳಿ. ಪರವಾಗಿಲ್ಲ ಗೌತಮ್, ದೇವರ ಆಶೀರ್ವಾದ ತಗೊಂಡಾಯ್ತಲ್ಲ. ಅದು ಹಾಗಲ್ಲಮ್ಮ, ನಮ್ಗೆ ಯಾರು ಒಳ್ಳೇದು ಬಯಸ್ತಾರೋ ಅವ್ರ ಆಶೀರ್ವಾದನೂ ಮುಖ್ಯ ಆಗುತ್ತೆ. ತಗೊಳ್ಳಿ. ಇರ್ಲಿ, ಇಂಥ ಟೈಮಲ್ಲಿ ಬಗ್ಗೆ ಎದ್ದು ಮಾಡಬಾರ್ದು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ ಜೊತೆ ಇರತ್ತೆ. ಗೊತ್ತು ಅತ್ತೆ, ನಾನಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ. ನಿಮ್ಮ ಮನಸ್ಸು ನಮಗೋಸ್ಕರ ಯಾವಾಗಲೂ ಮಿಡಿತಾನೆ ಇರುತ್ತೆ. ಆದರೆ ನಮ್ಮ ಮನಸ್ಸು ಕೇಳಬೇಕಲ್ವಾ? ಸೊ ನಮ್ಮ ಸಮಾಧಾನಕ್ಕಾದರೂ ಆಶೀರ್ವಾದ ಮಾಡಿ. ನಾನು ಅನ್ಕೊಂಡಿದ್ದು ನೆರವೇರಲಿ ಅಂತ. ಚೆನ್ನಾಗಿರ. ನೀವು ರೆಡಿ ಇದ್ರೆ ಬನ್ನಿ, ಹೊರಡೋಣ. ನೀವು ಹೊರಡಿ, ನಾನು ಅಣ್ಣನ ಜೊತೆ ಬಂದ್ಬಿಡ್ತೀನಿ. ಓ ಸರಿ, ಬನ್ನಿ ನಿಧಾನ. ಹೋಗಿ ನನ್ನ ಆಶೀರ್ವಾದ ತಗೋ ಅಂತ ಹೇಳ್ತಿದ್ದಾನೆ. ನಾನು ಅವಳಿಗೆ ಒಳ್ಳೇದು ಬಯಸ್ತೀನಿ ಅಂತ ಅವನು ಹೇಗೆ ಅನ್ಕೊಂಡಿದ್ದಾನೋ. ನಾನು ಯಾವಾಗಲೂ ಅವಳಿಗೆ ಬಯಸೋದು ಅವಳು ಹಾಳಾಗಲಿ ಅಂತ. ಪಾಪ ಸೀಮಂತನ ಯಾವುದಾದ್ರೂ ದೊಡ್ಡ ಫಂಕ್ಷನ್ ಹಾಲಲ್ಲಿ ಮಾಡಿದ್ದಿದ್ರೆ ಅವಳು ಸೇಫಾಗಿರ್ತಿದ್ಲು. ದೇವಸ್ಥಾನದಲ್ಲಿ ಮಾಡ್ತಿದ್ದಾನೆ, ಎಲ್ಲ ನನ್ನ ಫೇವರಲ್ಲಿ ಆಗ್ತಿದ್ದೆ. ಇವತ್ತಲ್ಲಿ ನಡೆಯೋದು ಅವಳು ಸೀಮಂತ ಅಲ್ಲ, ಅವಳು ತಿಥಿ. ಅಮೃತಧಾರೆ